ನಮಸ್ಕಾರ ವೀಕ್ಷಕರೇ, ರೆಸಿಪಿ ಮಾರ್ಕೆಟ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಇಂದಿನ ವಿಡಿಯೋ ಸಾಂಪ್ರದಾಯಿಕ ಸಜ್ಜಪ್ಪ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಕಂತ್ಕ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ. ಇದನ್ನ ಒಬ್ಬಟ್ಟಿನ ಹೂರಣ ಕಲಸ್ಕೊಳ್ಳೋದಕ್ಕಿಂತ ಸ್ವಲ್ಪ ಗಟ್ಟಿ ಕಲಸ್ಕೋಬೇಕು. ಆಗಿದೆ, ಇವಾಗ ಇಷ್ಟಿದ್ರೆ ಸಾಕು. ಇದನ್ನ 1 ಗಂಟೆ ಟೈಮು ನೆನೆಯಕ್ಕಿಡೋಣ. 1 ರಿಂದ 1.5 ಗಂಟೆ ಟೈಮ್ ನೆನೆಸೋಣ. ಇದನ್ನ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಹಾಕಿದ್ದೀನಿ. ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ಪು ನೀರು ಸೇರಿಸ್ತಾ ಇದ್ದೀನಿ. ಇದು ಕರಗಿದ ತಕ್ಷಣ ಕಾಯಿ ಪುಡಿ ಮಾಡಿಟ್ಟಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕು. ಇದನ್ನು ಪಾಕ ಬರೋಷ್ಟೇ ಬೇಕಾಗಿಲ್ಲ, ಇದು ಬೆಲ್ಲ ಕರಗಿದ್ರೆ ಸಾಕು. ಇದು ಕರಗಿದ ತಕ್ಷಣ ಕಾಯಿ ಮತ್ತೆ ಏಲಕ್ಕಿ ಪುಡಿ ಸೇರಿಸೋಣ. ಬೆಲ್ಲ ಕರಗಿದೆ, ಇವಾಗ ಕಾಯಿ ಸೇರಿಸ್ತಾ ಇದ್ದೀನಿ ಬೆಲ್ಲದ ಪಾಕಕ್ಕೆ. ನೀರಿನಂಶ ಎಲ್ಲ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ಬೆಲ್ಲದ ಜೊತೆ ಇದು ನೀರಿನಂಶ, ಕಾಯಿ ನೀರಿನಂಶ ಹೋಗೋವರೆಗೂ ಹುರ್ಕೊಳ್ಳೋಣ. ಇದನ್ನ ಹೂರಣ ರೆಡಿಯಾಗಿದೆ. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಆರಿದ್ಮೇಲೆ ಸಜ್ಜಪ್ಪ ತಟ್ಕೋಬಹುದು. ಇದೊಂದು ಸ್ವಲ್ಪ ಆರಬೇಕು, ಪಾಕ ಆರಬೇಕು, ಬಿಸಿ ತಟ್ಟಕ್ಕಾಗಲ್ಲ. ಇದು ತಣ್ಣಗಾದ್ಮೇಲೆ, ಹೂರಣ ತಣ್ಣಗಾದ್ಮೇಲೆ ತಟ್ಕೊಳ್ಳೋಣ. ಹೂರಣ ಮತ್ತೆ ಕಂತ್ಕ ರೆಡಿಯಾಗಿದೆ. ಹೂರಣ ಎಷ್ಟು ದಪ್ಪ ತಗೊಂತೀವಿ ಅಷ್ಟೇ ದಪ್ಪ ಕಂತ್ಕನ್ನು ತಗೋಬೇಕು. ತಟ್ಟೋಣ ಇವಾಗ ಸಜ್ಜಪ್ಪನ. ಕಂತ್ಕ ಹಾಕೊಂಡಿದ್ದೀನಿ. ಇವಾಗ ಹೂರಣ ಇಟ್ಕೊಂತ ಇದ್ದೀನಿ. ಇವಾಗ ಸಜ್ಜಪ್ಪ ತಟ್ಟೋಣ. ಈ ಥರ ಫಿಲ್ ಮಾಡಿ ಸ್ವಲ್ಪ ದಪ್ಪದಾಗೆ ತಟ್ಕೋಬೇಕು. ಒಬ್ಬಟ್ಟಿಗಿನ್ನ ದಪ್ಪ ಇರಬೇಕು ಇದೊಂದು ಸ್ವಲ್ಪ. ಹೂರಣ ಹೊರಗಡೆಗೆ ಕಾಣಿಸ್ಬಾರ್ದು, ಇಲ್ಲಿದ್ರೆ ಎಣ್ಣೆ ಒಳಗಡೆಗೆ ನಾವು ಹಾಕ್ದಾಗ ಕರಿಬೇಕಾದ್ರೆ ಬಿಟ್ಕೊಬಿಡುತ್ತೆ. ಇಷ್ಟು ದಪ್ಪ ಇರಬೇಕು. ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇವಾಗ ಈ ತರ ಗೋಲ್ಡನ್ ಬ್ರೌನ್ ಬರಬೇಕು. 2 ಸೈಡ್ ಈ ತರ ಬೇಯಿಸ್ಕೋಬೇಕು. ಆಗಿದೆ ಇವಾಗ ಸಜ್ಜಪ್ಪ ನೋಡಿ, ಇಷ್ಟು ದಪ್ಪ ಇರಬೇಕು. ಬಟ್ ಇದು ಸಜ್ಜಪ್ಪ ಎಣ್ಣೆಲಿ ಹಾಕ್ತಾ ಇದ್ದೀನಿ. ಇವಾಗ ಸಾಂಪ್ರದಾಯಿಕ ಸಿಹಿ ತಿನಿಸು ಸಜ್ಜಪ್ಪ ರೆಡಿಯಾಗಿದೆ. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.